ಪರ್ಸೆಂಟೇಜ್ ಕಾನ್ಸೆಪ್ಟ್ ಒಂದು ಇಂಪಾರ್ಟೆಂಟ್ ಶಾರ್ಟ್ಕಟ್ ನೋಡ್ರಿ. ಸಪೋಸ್ ಈಗ ಅವರು ಪಿ ವ್ಯಾಲ್ಯೂ ಕೊಟ್ಟು ಕ್ಯೂ ವ್ಯಾಲ್ಯೂ ಕೊಟ್ಟು ಈ ತರ ಕ್ವಶನ್ ಕೇಳಿದ್ರೆ ಅವ್ರು ಏನ್ ಕೇಳಿದಾರೆ ನೋಡ್ರಿ, ಕ್ಯೂ ಇಸ್ ವಾಟ್ ಪರ್ಸೆಂಟ್ ಆಫ್ ಪಿ ಅಂತ ಕೇಳಿದಾರೆ. ಇಲ್ಲಿ ನೀವು ನೋಡಿದ್ರೆ ಕ್ಯೂ ನ ಯಾರ ಜೊತೆ ಕಂಪೇರ್ ಮಾಡ್ತಾ ಇದಾರೆ, ಪಿ ಜೊತೆ ಕಂಪೇರ್ ಮಾಡ್ತಾ ಇದಾರೆ. ಅದನ್ನ ಏನ್ ಮಾಡ್ರಿ ನೀವು ಡಿನಾಮಿನೇಟರ್ ಅಲ್ಲಿ ಬರೀರಿ. ಇನ್ನು ಉಲ್ಟಿದೇನು ಕ್ಯೂ ನ ನ್ಯೂಮರೇಟರ್ ಅಲ್ಲಿ ಬರ್ದು ಇಂಟು 100 ಮಾಡ್ರಿ. ಓಕೆ, ಸೊ ಇದು ಇದ್ರ ಫಾರ್ಮುಲಾ. ಈ ತರ ಮಾಡ್ಬಿಟ್ರೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಕ್ಯೂ ವ್ಯಾಲ್ಯೂ ಏನಿದೆ 100 ಇದೆ, ಪಿ ವ್ಯಾಲ್ಯೂ ಏನಿದೆ 50 ಇದೆ, ಇಂಟು 100. ಸೊ ಕ್ಯಾನ್ಸಲ್ ಮಾಡಿ 51 ಜಾ 52 ಜಾ 100 ಇಂಟು 2 ಏನಾಗುತ್ತೆ 200 ಆಗುತ್ತೆ. ಆನ್ಸರ್ ಬಂದ್ಬಿಟ್ಟು 200%. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ ಅದೇ ರೀತಿ ಕ್ವಶನ್ ಹಾಕ್ತೀನಿ. ಪಿ ವ್ಯಾಲ್ಯೂ 25, ಕ್ಯೂ ವ್ಯಾಲ್ಯೂ 75. ಇನ್ನೊಂದು ಕ್ವಶನ್ ಬಂದ್ಬಿಟ್ಟು ಪಿ ವ್ಯಾಲ್ಯೂ 50, ಕ್ಯೂ ವ್ಯಾಲ್ಯೂ 150. ಓಕೆ, ಸೊ ಇವೆರಡು ಕ್ವಶನ್ಗೆ ಓಕೆ, ಸೊ ಇವೆರಡು ವ್ಯಾಲ್ಯೂಸ್ಗೆ ಇದೇ ಕ್ವಶನ್ ನೀವು ಹಾಕೊಂಡು ಅದನ್ನ ಸಾಲ್ವ್ ಮಾಡ್ರಿ. ಸಾಲ್ವ್ ಮಾಡ್ಬಿಟ್ಟು ಅದನ್ನ ಅದರ ಆನ್ಸರ್ನ ಈ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವೇನ್ ಮಾಡ್ರಿ, ಕಮೆಂಟ್ ಮಾಡಿ. ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಅದ್ರ ಲಿಂಕ್ ಬಂದ್ಬಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಿರೋ ಇಂಪಾರ್ಟೆಂಟ್ ಶಾರ್ಟ್ಕಟ್ ಎಲ್ಲ ಒಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಅದನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಈ ಚಾನಲ್ ಅಲ್ಲಿ ನಾನು ಕಾಂಟ್ಸು, ರೀಸನಿಂಗು, ಇಂಗ್ಲಿಷು, ಕಂಪ್ಯೂಟರ್ ಮತ್ತೆ ಕರೆಂಟ್ ಅಫೇರ್ಸ್, ಬ್ಯಾಂಕಿಂಗ್ ಅವೇರ್ನೆಸ್ ಮತ್ತೆ ಜನರಲ್ ಅವೇರ್ನೆಸ್ ಎಲ್ಲಾ ಟೀಚ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ.